ಬೇಕು. ಅದಕ್ಕೋಸ್ಕರ ಬಸವಾದಿ ಶಿವಶರಣರ ಮಾರ್ಗದಲ್ಲಿ ನಾವ್ಯಾಕೆ ನಡಿಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ, ಇದೇ ಕಾರಣಕ್ಕಾಗಿ ಜಗತ್ತು ಅವರನ್ನು ಇಂದು ಸ್ವೀಕರಿಸುತ್ತಿದೆ, ಅವರ ಮಾರ್ಗದಲ್ಲಿ ನಡೆಯುತ್ತಿದೆ. ಜಗತ್ತು ಅವರ ಮಾರ್ಗದಲ್ಲಿ ನಡೆಯುತ್ತಿದೆ. ಹಾಗೆ ಆ ಮಹಾಮನೆಯಲ್ಲಿ, ಸುಂದರವಾದ ಮಹಾಮನೆಯಲ್ಲಿ ಇಬ್ಬರು ದಂಪತಿಗಳಿದ್ದರು. ಆ ಕಲ್ಯಾಣದ ಅಂಗಳದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡ ಇಬ್ಬರು ದಂಪತಿಗಳು. ಯಾರು? ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನೆಂಬ ಇಬ್ಬರು ಶ್ರೇಷ್ಠ ದಂಪತಿಗಳು ಕಲ್ಯಾಣದ ಅಂಗಳದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು. ಬೆಳಕಿನ ದೀಪವನ್ನು ಹಚ್ಚಿದ್ದರು, ಬೆಳಗುತ್ತಿದ್ದರು. ಹಾಗೆ ದಿನನಿತ್ಯ ತಮ್ಮ ಕಾಯಕವನ್ನು ಮಾಡ್ತಾ ಅನೇಕರಿಗೆ ತಮ್ಮ ಮಾರ್ಗದರ್ಶನದ ಹಿತನುಡಿಗಳನ್ನು ಉಣಬಡಿಸುತ್ತಾ ಕ್ಷಣ ಕ್ಷಣಕ್ಕೂ ಎಲ್ಲರನ್ನ ಎಚ್ಚರಿಸುತ್ತಾ ಸಾಗುತ್ತಿದ್ದರು. ಹಾಗಿದ್ದರು. ಎಲ್ಲಿ ಅವರಿಬ್ಬರು ಅಂತಂದರೆ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಎನ್ನುವ ಪುಟ್ಟ ಗ್ರಾಮದಿಂದ ಕಲ್ಯಾಣದತ್ತ ಬಂದಿದ್ದರು. ಅಮರೇಶ್ವರ ಎನ್ನುವ ಪುಟ್ಟ ಗ್ರಾಮದಿಂದ ಬಂದಿದ್ದರು ಇಬ್ಬರು ದಂಪತಿಗಳು. ಏನು ಅವರ ಕಾಯಕ ಏನು ಅಂತಂದರೆ, ಪ್ರತಿದಿನ ಮಾರಯ್ಯನವರು ಆ ಕಲ್ಯಾಣದ ಬೀದಿಯಲ್ಲಿ ಬಿದ್ದ ಅಕ್ಕಿಗಳನ್ನು, ರಸ್ತೆಯಲ್ಲಿ ಬಿದ್ದ ಅಕ್ಕಿಗಳನ್ನು ಆಯ್ಕೊಂಡು ಬರ್ತಿದ್ರು. ಆಯ್ಕೊಂಡು ಬಂದ ತಕ್ಷಣ ತಾಯಿ ಇದ್ದಳಲ್ಲ, ಲಕ್ಕಮ್ಮ, ಆ ತಾಯಿ ಆ ಮಣ್ಣಿನ ಅಕ್ಕಿಗಳನ್ನು ಸ್ವಚ್ಛವಾಗಿ ತೊಳಿತಿದ್ಲು, ಕೇರುತ್ತಿದ್ಲು, ಸಾಣಿಸ್ತಿದ್ಲು. ಅದನ್ನು ಮಾಡಿ ಶುದ್ಧವಾದ ಅಕ್ಕಿಯಿಂದ ಪ್ರಸಾದ ಮಾಡ್ತಿದ್ರು. ಅವರ ಕಾಯಕವೇ ಅಕ್ಕಿಯನ್ನು ಆಯುವ ಕಾಯಕ. ಅಕ್ಕಿಯನ್ನು ಆದು ಪ್ರಸಾದ ಮಾಡ್ತಿದ್ರು. ಇಬ್ಬರ ಪ್ರಸಾದ ಮಾಡ್ತಿದ್ದಿಲ್ಲ, ಅವ್ರದ್ದೊಂದು ನಿಯಮ ಇತ್ತು. ಅದೇನು ಅಂತಂದರೆ, 5 ಜನ ಜಂಗಮರನ್ಗೆ ಪ್ರಸಾದ ಮಾಡಿಸಿ ಅವರು ಪ್ರಸಾದ ಮಾಡುವ ಕಾಯಕವನ್ನು, ಆ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು. ಪ್ರತಿದಿನ ಆಯ್ದ ಅಕ್ಕಿಯಲ್ಲಿ 5 ಜನ ಜಂಗಮರಿಗೆ ಪ್ರಸಾದ ಮಾಡುತ್ತಿದ್ದರು. ಒಂದು ದಿನ ಏನಾಯಿತು ಅಂತಂದರೆ, ಮಾರಯ್ಯನವರು ಮಹಾಮನೆಯಲ್ಲಿ ಕುಳಿತಿದ್ದರು, ಚಿಂತನೆಯಲ್ಲಿ ಮೈಮರೆತು ಬಿಟ್ಟಿದ್ದರು, ಸಂವಾದದಲ್ಲಿ ಸಮಯ ಕಳೆಯುತ್ತಿದ್ದರು. ತಾಯಿ ಬಂದಳು ಆ ಕಡೆಯಿಂದ. ಯಾರು? ಲಕ್ಕಮ್ಮ ಬಂದಳು. ಲಕ್ಕಮ್ಮ ಬಂದು ಮಾರಯ್ಯನವರನ್ನ ಎಚ್ಚರಿಸುತ್ತಾಳೆ. ನಿಮ್ಮ ಕಾಯಕದ ಹೊತ್ತಾಗಿದೆ, ಗೊತ್ತಿಲ್ಲೇನು? ಇನ್ನೊಂದಿಷ್ಟು ಸಮಯ ಆದರೆ ಜಂಗಮ ಮೂರ್ತಿಗಳು ಮನೆಗೆ ಬರುತ್ತಾರೆ. ಅವರ ಪ್ರಸಾದಕ್ಕೆ ಏನು ಮಾಡಿಸೋದು? ಹೋಗ್ರಿ, ಕಾಯಕ ಮಾಡೋಗ್ರಿ ಅಂತ ಅಂದ ತಕ್ಷಣ ಆವಾಗ ಮಾರಯ್ಯನವರಿಗೆ ಎಚ್ಚರ ಆಗುತ್ತದೆ. ಹೌದಲ್ಲ, ನಾನು ಕಾಯಕವನ್ನು ಮರೆತು ಕುಳಿತಿದ್ದೇನೆಯಲ್ಲ ಅಂತ ಮಾರಯ್ಯನವರು ಹೊರಟು ನಿಲ್ತ ತಕ್ಷಣ ಸಮಯ ಭಾಳ ಆಗಿತ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಜಂಗಮ ಮೂರ್ತಿಗಳ ಮನೆಗೆ ಬರ್ತಾರೆ. ಹೆಂಗೆ ಮಾಡೋದು ಇದಕ್ಕೆ ಅಂತ ಮಾರಯ್ಯನವರಿಗೆ ಚಿಂತೆ ಚಾಲು ಆಯಿತು. ಇದನ್ನು ಸೂಕ್ಷ್ಮವಾಗಿ ತಾಯಿಯ ಹೃದಯದ ಅಣ್ಣ ಬಸವಣ್ಣ ಗಮನಿಸ್ತಾ ಇದ್ದ. ಮಾರಯ್ಯ ಎಲ್ಲಿ ಅಕ್ಕಿಯನ್ನು ಆಯ್ಬೇಕು ಅಂತ ಹೊರಟಿದ್ದ, ಅದೇ ಬೀದಿಯಲ್ಲಿ ಏನು ಮಾಡಿದ್ರು ಅಂತಂದರೆ, ಬಸವಣ್ಣ 4-5 ಸೇರ್ ಅಕ್ಕಿಯನ್ನು ಚೆಲ್ಲಿದ್ರು. ಮಾರಯ್ಯನವರಿಗೆ ಕೊಟ್ಟರೆ ಅವರು ತೆಗೆದುಕೊಳ್ಳುವುದಿಲ್ಲ. ಯಾರ ಹಂಗನ್ನು ನಮ್ಮ ಶರಣರು ಬಯಸುವುದಿಲ್ಲ. ಸ್ವಂತ ಕಾಯಕ ಮಾಡಿ ಪ್ರಸಾದ ಮಾಡುವವರು. ಅದಕ್ಕೋಸ್ಕರ ಇವತ್ತು ಸಮಯ ಆಗಿದೆ, ಅದಕ್ಕೋಸ್ಕರ ಮಣ್ಣಿನಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ಸಮಯ ಬಾಳೊತ್ತು ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದೇ ಕಡೆಗೆ 5-6 ಸೇರ್ ಅಕ್ಕಿ ಹಾಕಿದರೆ ಸರಿಯಾಗತ್ತೆ ಅಂತ ಬಸವಣ್ಣವರಿಗೆ ಅನ್ನಿಸಿತು. ಮಾರಯ್ಯನವರು ಹೋಗುವ ಬೀದಿಯಲ್ಲಿ 5-6 ಸೇರ್ ಅಕ್ಕಿಯನ್ನು ಚಲಿಸಿದ್ರು ಬಸವಣ್ಣವರು. ಇದನ್ನು ಮಾರಯ್ಯನವರು ನೋಡ್ತಾರೆ. ಮಾರಯ್ಯನವರಿಗೆ ಬಹಳ ಆನಂದ ಆಗಿಬಿಟ್ಟಿತು. ನೋಡು, ಸಮಯ ಆಗಿದೆ, ಶರಣರು ಬರ್ತಾರೆ, ಜಂಗಮರ ಮನೆಗೆ ಪ್ರಸಾದಕ್ಕೆ ಬರ್ತಾರೆ, ಏನು ಮಾಡಬೇಕು ಅಂತ ಚಿಂತೆ ಪ್ರಾರಂಭ ಆಗಿತ್ತು. ಆದ್ರೆ ಒಂದೇ ಜಾಗದಾಗ 5-6 ಸೇರ್ ಅಕ್ಕಿ ಅದಾವ. ಬಹಳ ಆನಂದ ಆಯಿತು. ಹಿರಿ ಹಿಗ್ಗಿ ಬಿಟ್ಟರು. ಈಗ ನೀವು ಹೋಗಿರ್ತೀರಿ, ಕೆಲ್ಸಕ್ಕೆ ಹೋಗಿರ್ತೀರಿ. ಎಷ್ಟು ಪಗಾರ ಕೊಡ್ತಿರ್ತಾರೆ ಅಂತಂದ್ರೆ 300 ರೂಪಾಯಿ ಪಗಾರ ಕೊಡ್ತಿರ್ತಾರೆ. ಅವತ್ತು 500 ರೂಪಾಯಿ ಕೊಟ್ಟರೆ ಎಷ್ಟು ಹಿರಿ ಹಿಗ್ಗಿ ಬಿಡ್ತೀರಿ ನೀವು? ಯಾರಿಗೆ ಆಗಂಗಿಲ್ಲ ಹೇಳಿ ಆನಂದ?
ಪ್ರತಿಯೊಬ್ಬನಿಗೂ ಆನಂದ ಆಗತ್ತೆ. ಹಾಗೆ ಮಾರಯ್ಯನವರಿಗೆ ಆನಂದ ಆಯಿತು. ಒಂದೇ ಸ್ಥಳದಲ್ಲಿ 4-5 ಸೇರು ಅಕ್ಕಿ ಬಿದ್ದಾವಂತೇಳಿ ಆ 4-5 ಸೇರು ಅಕ್ಕಿಯನ್ನು ಬಳ್ಕೊಂಡ್ರು, ತಗೊಂಡ್ರು, ಚೀಲದಾಗ ಹಾಕೊಂಡ್ರು. ಆನಂದದಿಂದ ಪ್ರಸನ್ನ ಚಿತ್ತದಿಂದ ಮನೆಯತ್ತ ಬಂದರು. ತಾಯಿ ಮರ ಹಿಡ್ಕೊಂಡು ಕಟ್ಟಿ ಮೇಲೆ ನಿಂತಿದ್ಲು. ಯಾಕ? ದಿನ ಮಣ್ಣಿನ ಅಕ್ಕಿ ತಗೊಂಡು ಬರ್ತಿದ್ರು, ಅವನ ಕೇರಬೇಕಾಗಿತ್ತು. ಇನ್ನೇನು ಬರ್ತಾರ ಅಂತೇಳಿ ಮರ ತಗೊಂಡು ನಿಂತಿದ್ಲು. ತಾಯಿ ಲಕ್ಕಮ್ಮ ನಿಂತಿದ್ಲು. ಆದ್ರೆ ಇವರು ಪ್ರಸನ್ನ ಚಿತ್ತದಿಂದ ನಗು ಮುಖದಿಂದ ಅಕ್ಕಿ ತುಂಬಿಕೊಂಡು ಬಂದರು. ಅಕ್ಕಿ ತುಂಬಿಕೊಂಡು ಬಂದ ತಕ್ಷಣ ಹಿಡಿ ಲಕ್ಕಮ್ಮ ಅಂಥೇಳಿ ತಮ್ಮ ಜೋಳಿಗೆಯನ್ನು ತೆಗೆದು ಮರದಾಗ ಹಾಕ್ತಾರೆ. ನೀನು ಇವತ್ತು ಕೇರೋದು ಬೇಡ, ಇವತ್ತು ಒಂದ ಕಡೆ ಎಲ್ಲ ಅಕ್ಕಿ ಸಿಕ್ಕಾವ, ಮಣ್ಣಾಗಿಲ್ಲ ಅಕ್ಕಿ ಅಂತ ಮಾರಯ್ಯನವರು ಎಲ್ಲ ಅಕ್ಕಿಯನ್ನು ತೆಗೆದು ಆ ಮರದಾಗ ಹಾಕುತ್ತಾರೆ. ಮರದಾಗ ಹಾಕಿದ ತಕ್ಷಣ ಲಕ್ಕಮ್ಮನ ಕಣ್ಣಿನ ಅಂಚಿನಲ್ಲಿ ನೀರು ಬರ್ತಾವ. ದಿನ 1 ಸೇರು ಅಕ್ಕಿ ತರ್ತಿದ್ರು. 1 ಸೇರು ಅಕ್ಕಿಯಲ್ಲಿ ನಾವು ಪ್ರಸಾದ ಮಾಡ್ತಿದ್ವಿ, 5 ಜಂಗಮ ಮೂರ್ತಿಗಳಿಗೂ ಪ್ರಸಾದ ಮಾಡಿಸ್ತಿದ್ವಿ. ಇವತ್ತು ಇಷ್ಟು ಅಕ್ಕಿ ತಂದಾರಲ್ಲ ಇವರು ಅಂತ ಕಣ್ಣಂಚಲಿ ನೀರು ಬರ್ತಾವ. ಆನಂದದ ಬಾಷ್ಪ ಅಲ್ಲ ಅದು, ದುಃಖ ತುಂಬಿದ ನೀರಿನ ಹನಿ ಕಣ್ಣಂಚಲಿ. ಆವಾಗ ಕೇಳ್ತಾರೆ ಮಾರಯ್ಯನವರು, ಯಾಕೆ ಲಕ್ಕ ನಿನ್ನ ಕಣ್ಣಂಚಲಿ ನೀರು ಬಂದಿದ್ದಾವೆ? ನೋಡು, ನಾನು ಎಷ್ಟು ಇವತ್ತು ದೊಡ್ಡ ಕೆಲಸ ಮಾಡಿದ್ದೇನೆ, ಒಂದಿಷ್ಟು ಗಮನಿಸು. ಇನ್ನು 4-5 ದಿವಸ ನಾನು ಅಕ್ಕಿ ಆಯಾಕ ಹೋಗೋದು ಬೇಡ, ದಿನ ಒಂದೊಂದು ಸೇರು ಮಾಡಿದ್ರೆ 4 ದಿವಸ ಆಗುವಷ್ಟು ಅಕ್ಕಿಯನ್ನು ಇವತ್ತೇ ತಂದಿದ್ದೇನೆ. ನಿನಗೇಕೆ ದುಃಖ ಲಕ್ಕ? ಯಾಕೆ ಕಣ್ಣಂಚಲಿ ನೀರು ಅಂತ ಆನಂದದಿಂದ ಇವರು ಹೇಳ್ತಾರೆ ಮಾರಯ್ಯನವರು. ಆದರೆ ಎಂಥ ಪತ್ನಿ ಇದ್ಲು ನೋಡಿ. ನಮ್ಮ ಮನೆಗೆ ಯಾರ ತಂದ್ರಂತಿಕೋ, ಗಂಡ ಏನೋ ದುಡ್ಕೊಂಡು ಬರುವಲ್ಲಿ ಹೆಚ್ಚು ದುಡ್ಕೊಂಡು ಬಂದಿದ್ದಂದ ಅವತ್ತೇನು ನೋಡಬೇಕವ, ರಾಜ್ಕುಮಾರ ಆಗಿರ್ತಾನ, ಇನ್ನೇನೇನೋ ಆಗಿಬಿಟ್ಟಿರ್ತಾನ. ನನ್ನ ಗಂಡನಂತ ಗಂಡ ಯಾವ ಇಲ್ಲಂತ ಓನೆಲ್ಲ ಸುದ್ದಿ ಹಂಗೆ ನಾವು. ಆದರೆ ಲಕ್ಕಮ್ಮ ಆನಂದ ಪಡಲಿಲ್ಲ. ಅವಳು ಹೇಳ್ತಾಳೆ, ರೀ ನಿಮಗೆ ಈ ಬುದ್ಧಿ ಯಾಕೆ ಬಂತು? ಈ ಸಕ್ಕಿಯ ಆಸೆ ನಿಮಗೇಕೆ? ಹೆಂಗೆ ಕೇಳ್ತಾಳೆ ನೋಡು, ಅಕ್ಕಿ ಆಸೆ ನಿಮಗೇಕೆ ಬಿತ್ತು? ಈ ಸಕ್ಕಿಯ ಆಸೆ ನಿಮಗೇಕೆ ಅಂತ ಲಕ್ಕಮ್ಮನ ಪ್ರಶ್ನೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮಭಟರಿಗಲ್ಲದೆ ಅಜಾತರಿಗುಂಟೇನಯ್ಯ. ಎಂಥ ಮಾತು ನೋಡಿ. ಈ ಸಕ್ಕಿಯ ಆಸೆ ನಿಮಗೇಕೆ? ಇದನ್ನು ಮಾರಯ್ಯ ಪ್ರಿಯ ಅಮರೇಶ್ವರ ಒಪ್ಪುವನು ಅಂತ ಕೇಳ್ತಾಳೆ ಗಂಡನನ್ನು. ದೇವರು ಇದನ್ನು ಒಪ್ಪತಾನಂತ ಮಾಡಿರೆ ನೀವು? ಶಿವಶರಣರಾದ ನೀವು ಯಾರೋ ರಾಜ ಆಸೆ ಪಟ್ಟ, ಯಾರೋ ಕುಬೇರ ಆಸೆ ಪಟ್ಟ, ಯಾರೋ ಒಬ್ಬ ವ್ಯಕ್ತಿ ಆಸೆ ಪಟ್ಟ ಅಂತಂದರೆ ನಡೆಯುತ್ತದೆ. ಆದರೆ ಶಿವಶರಣರು ನಾವು ಕಾಯಕ ಜೀವಿಗಳು, ಆಸೆ ನಿಮಗೇಕೆ ಬಂತು ಅಂತ ಲಕ್ಕಮ್ಮ ಕೇಳಿದಳು. ಎಂಥ ಮಾತು ನೋಡಿ. ಆವಾಗ ಗಂಡನ ಕಣ್ಣಾಗ ನೀರು ಬಂತು. ನಮ್ಮ ಮನೆಯಾಗ ಹೆಂಡತಿ ಯಾವಾಕ್ಯಾರ ಹಿಂಗೆ ಇದರ ಮಾತಾಡಲಿ ಅಂದ, ಈ ಕೆನ್ನಿನೂ ಕೆಂಪಾಗಿರ್ತತಿ, ಈ ಕೆನ್ನಿನೂ ಕೆಂಪಾಗಿರ್ತತಿ. ಹಂಗೆ ಗಂಡನ ವಿರುದ್ಧ ಮಾತನಾಡಿದಳು. ಆದರೆ ಗಂಡನ ಕಣ್ಣಂಚಲ್ಲಿ ನೀರು ಬಂದು ಆವಾಗ ಹೇಳ್ತಾನೆ, ಲಕ್ಕ ನನಗೆ ಆ ಗುರು ಈ ಗುರುಗಳ ಹುಡುಕಾಟದಲ್ಲಿ ನಾನಿದ್ದೆ. ಆದರೆ ನಿಜವಾಗಿ ನನ್ನ ಬದುಕಿನ ಕಣ್ಣನ್ನು ನೀನು ತೆಗೆದೆ. ಇವತ್ತು ನೀನೇ ನನ್ನ ಗುರು ಲಕ್ಕ ಅಂತ ಹೆಂಡತಿಯನ್ನೇ ಗುರು ಅಂತ ಒಪ್ಪಿಕೊಂಡ. ಹೇಗಿರಬೇಕು ನೋಡಿ ದಾಂಪತ್ಯದ ಜೀವನ ಅಂತಂದರೆ ಹೀಗಿರಬೇಕು. ಒಬ್ಬರು ತಪ್ಪು ಮಾಡಿದಾಗ ಅದನ್ನು ತಿದ್ದು ಹೇಳೋರು ಮತ್ತೊಬ್ಬರು ಇರಬೇಕಲ್ಲ. ಆವಾಗ ಹೇಳ್ತಾಳೆ ಲಕ್ಕಮ್ಮ, ನೀವು ದಿನ ಎಷ್ಟು ತರ್ತಿದ್ರಿ? ಆ 1 ಸೇರು ಅಕ್ಕಿಯನ್ನು ಈ ಮರದಾಗಿಡಿ, ಇನ್ನು 3-4 ಸೇರು ಅಕ್ಕಿ ಏನಿದೆ ಎಲ್ಲಿಂದ ತಂದಿದ್ದೀರಿ ಅಲ್ಲೇ ಹೋಗಿ ಹಾಕಿ ಬನ್ನಿ ಅಂತ ಗಂಡನನ್ನು ಕಳಿಸಿದ್ಲು. ಗಂಡ ಹೋಗುವಾಗ ಲಕ್ಕಮ್ಮ ಹೇಳ್ತಾಳೆ, ಹಾಗೆ ಬರಬೇಡಿ. ಹೋಗುವಾಗ ಯಾರನ್ನಾದರೂ ಕಲ್ಯಾಣದಲ್ಲಿ ಸಾವಿರಾರು ಜನ ಶರಣರಿದ್ದಾರೆ. ಇವತ್ತು 5 ಜನರಿಗೆ ಪ್ರಸಾದ ಮಾಡಿಸೋದು ಬೇಡ, ಆ ಸಾವಿರಾರು ಜನ ಲಕ್ಷಾಂತರ ಜನ ಶರಣರು ಏನಿದ್ದಾರೆ ಅವರೆಲ್ಲರನ್ನ ಕರೆದುಕೊಂಡು ಬನ್ನಿ, ಅವರೆಲ್ಲರಿಗೂ ಪ್ರಸಾದ ಮಾಡೋಣ ಅಂತ ಹೆಂಡತಿ ಹೇಳಿದ್ಲು. ಗಂಡ ಹೇಳ್ತಾನೆ, ಹುಚ್ಚಿ ಹಿಡಿದಿದೆಯಾ ನಿನಗೆ? ನಾವು ಬಡವರು,
ಬಡವರ ಮನೆಯಲ್ಲಿ 5 ಜನರಿಗೆ ತಿನ್ನುವಷ್ಟೇ ಇಲ್ಲ, ಮತ್ತು ಇರುವ ಅಕ್ಕಿಯನ್ನ ಚೆಲ್ಲಿ ಬಾ ಅಂತ ಕಳ್ಸಾಕತ್ತೀಯ, ಮತ್ತು ಇಷ್ಟ ಅಕ್ಕಿ ಒಳಗ ಆ ಎಲ್ಲ ಶರಣರ ಪ್ರಸಾದವನ್ನ ಹೇಗೆ ಮಾಡಿಸೋದು ಅಂತ ಗಂಡ ಕೇಳ್ತಾನೆ. ಗಂಡ ಕೇಳಿದಾಕ್ಷಣ ಹೆಂಡತಿ ಹೇಳ್ತಾಳ, ನೀವು ಅದರ ಬಗ್ಗೆ ಕಾಳಜಿ ಮಾಡಬೇಡಿ, ಹೋಗಿ ನೀವೆಲ್ಲರಿಗೂ ಆಮಂತ್ರಣ ಕೊಟ್ಟು ಬನ್ನಿ ಅಂತ ಹೆಂಡತಿ ಗಂಡನಿಗೆ ಧೈರ್ಯ ತುಂಬಿ ಕಳಿಸ್ತಾಳೆ. ಒಂದಿಷ್ಟು ಮನುಷ್ಯ ಆದವನು ಆಸೆಯನ್ನ ಬಿಡಬೇಕು, ದಾನವನ್ನ ಇರುವುದರಲ್ಲೇ ಒಂದಿಷ್ಟು ದಾನವನ್ನ ಮಾಡಬೇಕು. ಈ ಆಸೆ ಅನ್ನೋದೇನಿದೆಯಲ್ಲ, ಇದು ರಕ್ತ ಸಂಬಂಧವನ್ನೇ ದೂರ ಮಾಡುತ್ತದೆ. ಆಸೆ ಅನ್ನೋದು ಬಹಳ ಕ್ರೂರವಾದದ್ದು, ರಕ್ತ ಸಂಬಂಧಗಳನ್ನೇ ಶತ್ರುಗಳನ್ನಾಗಿ ಮಾಡುತ್ತದೆ. ಇದು ಆಸೆ. ಚಿಂತನೆಯನ್ನ ಮಾಡುತ್ತಿದ್ರು ನೋಡಿ. ಕೇವಲ ಬಸವಣ್ಣ ಕರ್ನಾಟಕಕ್ಕೆ ಸೀಮಿತನಾದವನಲ್ಲ, ಭಾರತಕ್ಕೆ ಸೀಮಿತನಾದವನಲ್ಲ. ಅಣ್ಣ ಬಸವಣ್ಣ ಇಂದು ದೇಶದ ಮೂಲೆ ಮೂಲೆಯಲ್ಲಿ ಅಣ್ಣ ಬಸವಣ್ಣನ ಚಿಂತನೆಗಳು ಹರಡುತ್ತಿವೆ. ಅಲ್ಲಿಯವರೆಗೂ ಅಣ್ಣ ಬಸವಣ್ಣ ಇಂಗ್ಲೆಂಡಿನ ಥೇಮ್ಸ್ ನದಿಯವರೆಗೂ ಅಣ್ಣ ಬಸವಣ್ಣ ಮುಟ್ಟಿದ್ದಾನೆ. ಇವತ್ತು ಅಣ್ಣ ಬಸವಣ್ಣ ಮುಟ್ಟಿದ್ದಾನೆ. 1-2 ದಿನದ ಹಿಂದೆ ಅಮೇರಿಕಾದ ಒಂದು ರಾಜ್ಯದ ಒಬ್ಬ ಗವರ್ನರ್ ಹೇಳುತ್ತಾನೆ, ಪತ್ರಿಕಾಗೋಷ್ಠಿ ಕರೆದು ಹೇಳುತ್ತಾನೆ, ಜಗತ್ತು ಏನಾದರೂ ಈ ಯುದ್ಧ ಭೀತಿಯಿಂದ ಮುಕ್ತವಾಗಬೇಕಾದರೆ, ಜಗತ್ತು ಏನಾದರೂ ಶಾಂತಿಯ ಪಥದಲ್ಲಿ ನಡೆಯಬೇಕಾದರೆ, ಯಾರು ಅಣ್ಣ ಬಸವಣ್ಣನ ಚಿಂತನೆಗಳನ್ನು ತಲೆವಾಗಿ ಒಪ್ಪಿಕೊಳ್ಳುತ್ತಾರೆಯೋ ಅದೇ ಕ್ಷಣಕ್ಕೆ ಜಗತ್ತು ಶಾಂತಿಯ ದಿಕ್ಕಿನಲ್ಲಿ ನಡೆಯುತ್ತದೆ. ಅದಕ್ಕೋಸ್ಕರ ಬಸವಾದಿ ಶಿವಶರಣರ ಮಾರ್ಗದಲ್ಲಿ ಜಗತ್ತು ಮುನ್ನಡೆಯುವಂತಾಗಬೇಕು. ಕೇವಲ ಬಸವಾದಿ ಶಿವಶರಣರು ಅನ್ನುವರು ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ, ಒಂದು ಸಮಾಜವನ್ನ ಮಾತ್ರ ಉದ್ಧರಿಸಿದವರಲ್ಲ. ಅವರ ಚಿಂತನೆಗಳು ಜಗತ್ತನ್ನ ಉದ್ಧರಿಸಬಲ್ಲ ಚಿಂತನೆಗಳು. ಅದಕ್ಕಾಗಿ ಜಗತ್ತೆಲ್ಲ ಬಸವಾದಿ ಶಿವಶರಣರಿಗೆ ತಲೆಬಾಗಬೇಕು ಅಂತ ಅಮೇರಿಕಾ ದೇಶದ ಒಬ್ಬ ಗವರ್ನರ್ ಆದೇಶ ಮಾಡ್ತಾನೆ. ಸುಮ್ಮನೆ ಆದೇಶ ಮಾಡಿ ಆತ ಕೂತ್ಕೊಳ್ಳೋದಿಲ್ಲ. ಈ ಏಪ್ರಿಲ್ 20ನೇ ತಾರೀಕು ತನ್ನ ಇಡೀ ರಾಜ್ಯದ ತುಂಬೆಲ್ಲ ಬಸವಣ್ಣನ ಜಯಂತಿ ನಿಮಿತ್ತವಾಗಿ ಬಸವ ದಿನವನ್ನ ಆಚರಿಸೋಕೆ ಸರಕಾರದ ಆದೇಶವನ್ನ ಹೊರಡಿಸುತ್ತಾನೆ. ಭಾರತದ ರಾಜ್ಯಪಾಲ ಅಲ್ಲ, ಭಾರತದ ಗವರ್ನರ್ ಅಲ್ಲ, ಎಲ್ಲೋ ಅಮೇರಿಕಾದಲ್ಲಿರುವ ಗವರ್ನರ್ ಈ ಆದೇಶವನ್ನ ಹೊರಡಿಸ್ತಾನೆ. ಅಂದ್ರೆ ನಮಗೆಲ್ಲರಿಗೂ ತಿಳಿಯಬೇಕು, ಬಸವಣ್ಣ ಕೇವಲ ಒಂದು ಸಮಾಜಕ್ಕೆ ಸೀಮಿತನಾದವನಲ್ಲ, ಕೆಲವು ಜನರಿಗೆ ಸೀಮಿತನಾದವನಲ್ಲ, ಒಂದು ಪ್ರಾಂತ್ಯ ಒಂದು ಭಾಷೆಗೆ ಸೀಮಿತನಾದವನಲ್ಲ. ಆತ ಜಗತ್ತಿಗೆ ಸೀಮಿತನಾದವನು. ಜಗತ್ತನ್ನ ಉದ್ಧರಿಸಲು, ಜಗತ್ತಿಗೆ ಬೆಳಕಿನ ಮಾರ್ಗ ತೋರಲು ಬಂದವನು ಅಣ್ಣ ಬಸವಣ್ಣ. ಇದು ಲಕ್ಷ್ಯದಲ್ಲಿರಬೇಕು.